ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಸರತ್ತಿಗೆ ಸದ್ಯ ಶಾಸಕ ಕುಣಿಗಲ್ ರಂಗನಾಥ್ ಕೂಡ ಎಂಟ್ರಿ ಆಗಿದ್ದಾರೆ. ಪರೋಕ್ಷವಾಗಿ ತಮ್ಮ ಸಂಬಂಧಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ರಂಗನಾಥ್ ಮಾತನಾಡಿದ್ದಾರೆ. ಡಿಸಿಎಂ ಡಿ.ಕೆ.ಶಿ ವಿಚಾರದಲ್ಲಿ ಹಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಸಿದ್ದರಾಮಯ್ಯ ಎಷ್ಟು ದುಡಿದಿದ್ದಾರೋ ಡಿ.ಕೆ. ಶಿವಕುಮಾರ್ ಕೂಡ ಅಷ್ಟೇ ದುಡಿದಿದ್ದಾರೆ. ಈ ಸಚಿವರು ಈ ರೀತಿಯೆಲ್ಲ ಮಾತನಾಡೋದು ಬಿಟ್ಟು ಅವರ ಕೆಲಸ ನೋಡಿಕೊಳ್ಳಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಅವರ ಆಪ್ತರು ಸಂಬಂಧಿಕರೂ ಆಗಿರುವಂತ ಶಾಸಕ ರಂಗನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಎರಡು ಕಣ್ಣುಗಳಿದ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರವನ್ನು ತಂದಿರೋಂಥದ್ದು ಡಿ.ಕೆ. ಶಿವಕುಮಾರ್ ಸಾಹೇಬ್ರದ್ದು ಶ್ರಮ ಎಷ್ಟಿದೆಯೋ ಅಷ್ಟೂ ಸಿದ್ದರಾಮಯ್ಯ ಸಾಹೇಬ್ರೂ ಇವತ್ತು ಮಾಸ್ ಲೀಡ್ರಾಗಿ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗೋದ್ರಲ್ಲಿ ಇಬ್ಬರ ಒಂದು ಹೋರಾಟ ದೊಡ್ಡ ಮಟ್ಟದಿದೆ. ನಾನು ಹೇಳೋಂಥದ್ದು ಇವತ್ತು ನಮ್ಮ ಸರ್ಕಾರ ಇದೆ. ಇವತ್ತು CM ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ವಿಚಾರದಲ್ಲಿ ಭಾಳಷ್ಟು ಜನ ಕಾಮೆಂಟ್ ಮಾಡ್ತಾಯಿದ್ದಾರೆ. ನನಗೆ ಆ ವಿಚಾರದಲ್ಲಿ ನಾವೆಲ್ಲ ಕಾಮೆಂಟ್ ಮಾಡಬಾರ್ದು. ನಮ್ಮದೇನಿದ್ರು ಬಡವರ ಬಗ್ಗೆ, ನಮ್ಮ ಕರ್ನಾಟಕದ ಜನರ ಸೇವೆ ಮಾಡೋಂಥ ಚಿಂತನೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೋಗಬೇಕಾಗಿದೆ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮ ಮೂಲಕ ಕೇಳೋಂಥದ್ದು, ಮಂತ್ರಿಗಳು ಯಾರ್ಯಾರು ಮಾತನಾಡ್ತಾರೆ ಅವರೆಲ್ಲ ಕೆಲಸ ಅವ್ರು ಏನು ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ಆ ಕೆಲಸವನ್ನು ಮಾಡೋಂಥ ದಿಟ್ಟಲ್ಲಿ ನಾವೆಲ್ಲ ಹೋಗಬೇಕು ಅಂತ ನನ್ನ ಮನವಿ. ನಾನಷ್ಟೇ. ಸರಿ, ಸಿದ್ದರಾಮಯ್ಯ ಅವರು ಮಾಸ್ ಲೀಡರು, ಅವ್ರು ಮುಂದಿನ ಚುನಾವಣೆಗೂ ನಾವು ಗೆಲ್ಲಬೇಕು ಅಂತಂದರೆ ಅವರ ನಾಯಕತ್ವ ಅನಿವಾರ್ಯತೆ ಇದೆ. ಹೊಸ ನಾಯಕತ್ವ ಹುಟ್ಟುವವರೆಗೂ ಸಿದ್ದರಾಮಯ್ಯರು ಬೇಕೇ ಬೇಕು ಅಂತ ಹೇಳ್ತೀವಿ. ಈಗ ಮೊನ್ನೆ ತಾನೇ ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಮಾತು ಹೇಳಿದ್ರು. ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಂಥ ಒಂದು ನಿರ್ಮಾಣದ ಚಿಂತನೆಯಲ್ಲಿ ಇವತ್ತು ಸರ್ಕಾರ ಬಂದಿರೋಂಥ ಹಿನ್ನೆಲೆಯಲ್ಲಿ ಬಡವರ ಸೇವೆ ಮಾಡೋಂಥ ಚಿಂತನೆ ಇಟ್ಕೊಂಡು ನಾವು ಕಾರ್ಯವೈಖರಿ ಮಾಡಬೇಕೇ ಹೊರತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹೆಸರನ್ನು ಇಟ್ಕೊಂಡು ಎಲ್ಲೊಂದು ಕಡೆ ಗೊಂದಲವನ್ನು ನಿರ್ಮಾಣ ಮಾಡಬೇಡಿ ಅಂತ ಹೇಳಿರೋಂಥ ಮಾತನ್ನು ಸಹ ನಾನು ಇವತ್ತು ಸ್ಮರಿಸ್ತೇನೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಿದ್ರು ನಮ್ಮ ಕೊಟ್ಟಿರೋಂಥ ಜನರ ಆಶೀರ್ವಾದದ ಒಂದು ಜನಮನ್ನಣೆ ಏನಿದೆ ಅದರ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅನ್ನೋದನ್ನು ನಮಗೇನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ಸಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ 100% ಯಾವುದೂ ಗೊಂದಲ ಇಲ್ಲ. ಯಾರು ಮಾತಾಡ್ತಾವ್ರೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರು ಕೊಟ್ಟಿರೋ ಜವಾಬ್ದಾರಿನ ನನ್ನ ಪ್ರಕಾರ ಮಾಡಬೇಕೇ ಹೊರತು ಈ ಥರ ಎಲ್ಲ ಮಾತುಗಳು ಆಡ್ಕೊಂಡು ಮಾಧ್ಯಮದ ಮೂಲಕ ಜನರಿಗೆ ಎಲ್ಲೋ ಒಂದು ಕಡೆ ಗೊಂದಲ ಮೂಡಿಸೋಂಥ ಕಾರ್ಯಕ್ರಮ ಮಾಡಿಕೊಡ್ದು ಅನ್ನೋದು ನಾನು ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ಡಿ.ಕೆ. ಶಿವಕುಮಾರ್ ಅವರು CM ಆಗೋದನ್ನ ತಪ್ಪಿಸೋದಕ್ಕೋಸ್ಕರ ಇಷ್ಟೆಲ್ಲ ಒಂದು ಚಟುವಟಿಕೆಗಳು ನಡೀತಾ ಇದೆಯಾ? ನಾನು ಆ ಥರ ಹೇಳಲಿಕ್ಕಿಲ್ಲ. ಅವ್ರಿಗೇನೋ ಕೆಲವರು ಮಂತ್ರಿಗಳಿಗೆ ಕೆಲಸ ಕೊಟ್ಟಿರೋದು ಸ್ವಲ್ಪ ಅವರು ಮಾಡೋ ದಿಕ್ಕಿನಲ್ಲಿ ಚಿಂತನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.